ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಪ್ರೀಮೆಚೂರ್ ಬೇಬೀಸ್ನ ನಾವು ಮನೆಗೆ ಕರ್ಕೊಂಡ್ಬಂದಾಗ ಯಾವ ರೀತಿ ನೋಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ NICU ಇಂದ ಡಿಸ್ಚಾರ್ಜ್ ಆದಾಗ ಮೊದಲು ನೀವು ಮಾಡಬೇಕಾಗಿರೋದು ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಮಗುದು ಹೆಲ್ತ್ ಕಂಡೀಷನ್ ಹೇಗಿದೆ, ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ, ಮನೆಗೆ ಕರ್ಕೊಂಡೋದಾಗ ಯಾವ ರೀತಿ ನಾವು ನೋಡ್ಕೊಬೇಕು, ಎಷ್ಟು ml ಹಾಲು ಕೊಡಬೇಕು, ಯಾವ ಟೈಮ್ ನಾವು ಹಾಲು ಕೊಡಬೇಕು, ಸ್ಪಾಂಜ್ ಬಾತ್ ಮಾಡಿಸ್ಬೇಕಾ, ಸ್ನಾನ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು, ವ್ಯಾಕ್ಸಿನೇಷನ್ ಯಾವಾಗಿಂದ ಕೊಡ್ತೀರಾ. ಯಾಕಂದ್ರೆ ಆಗುಟ್ಟಿಗೆ ಪ್ರೀಟರ್ಮ್ ಮಕ್ಕಳಿಗೆ ಅವರು ವ್ಯಾಕ್ಸಿನೇಷನ್ ಕೊಡೋದಿಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂತ ಅಂದ್ಬಿಟ್ಟು ಕೊಡೋದಿಲ್ಲ. ಸೊ ಯಾವಾಗಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ವ್ಯಾಕ್ಸಿನೇಷನ್, ಮತ್ತೆ ನೆಕ್ಸ್ಟ್ ಫಾಲೋಅಪ್ಗೆ ಯಾವಾಗ ಬರಬೇಕು, ನಾವು ಅದು ವೀಕ್ಲಿ ವಿಸಿಟ್ಸ್ ಇರುತ್ತಾ, ಮಂತ್ಲಿ ವಿಸಿಟ್ಸ್ ಇರುತ್ತಾ ಅಂತ ನೀವು ಅವ್ರ ಹತ್ರ ತಿಳ್ಕೊಬೇಕು. ಮತ್ತೆ ಯಾವ್ದಾದ್ರು ರೆಕಮೆಂಡ್ ಮೆಡಿಸಿನ್ಸ್ ಹೇಳ್ತೀರಾ ಅಂತ ನೀವು ತಿಳ್ಕೊಂಡ್ರೆ ಮಗುನ ನೋಡ್ಕೊಳ್ಳೋದ್ರಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಎಸೆನ್ಷಿಯಲ್ ಐಟಮ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ಡೈಪರ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು. ಬಟ್ ಏನಂದರೆ ಪ್ರೀಮೇಚೂರ್ಗೆ ಅಷ್ಟು ಕರೆಕ್ಟ್ ಸೈಜ್ ಸಿಗಲ್ಲ. ಸೊ ಹಾಗಾಗಿ ನೀವು ನೋಡಿ ಮಾಡಿ ತೊಗೊಬೇಕಾಗತ್ತೆ. ಸೊ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ ನೋಡಿದೆಲ್ಲ ತೊಗೊಂಡು, ಯಾಕಂದರೆ ಮಕ್ಕಳು ಬೇಗ ಬೆಳೆಯೋದ್ರಿಂದ ಅದು ನೆಕ್ಸ್ಟ್ ಉಪಯೋಗಕ್ಕೆ ಬರೋದಿಲ್ಲ. ಅದ್ರ ಬದಲಾಗಿ ನೀವು ಬ್ಲ್ಯಾಂಕೆಟ್ ಆಗಿರ್ಬೋದು, ಸ್ಟೆರಿಲೈಸರು, ಫೀಡಿಂಗ್ ಬಾಟಲು, ಪಲಾಡ, ಈ ವಿಂಟರ್ ಇರೋದ್ರಿಂದ ಸ್ವೆಟರ್ಸು, ಕ್ಯಾಪ್ಸು, ಮಿಟನ್ಸು, ಬೂಟೀಸು, ಆ ಥರ ಏನು ಎಸೆನ್ಷಿಯಲ್ ಐಟಮ್ಸ್ ಇದೆಯೋ ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟು ಮಗು ಬರ್ತಾ ಇರೋದ್ರಿಂದ ರೂಮ್ನ ತುಂಬ ನೀಟಾಗಿ ಇಟ್ಕೊಬೇಕಾಗತ್ತೆ. ಹೈಜೀನ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಮಗು ಏನು ಮಲಗೋ ಸ್ಥಾನ ಇರುತ್ತೆ ಬೆಡ್ಡು, ಅದು ತುಂಬಾ ಕ್ಲೀನ್ ಆಗಿರಬೇಕು. ಸಾಫ್ಟ್ ಬೆಡ್ನ ಯೂಸ್ ಮಾಡಬೇಕು, ಹೈಜೀನ್ ಆಗಿರಬೇಕು, ಯಾವುದೇ ಮೆಸ್ಸಿ ಇರಬಾರ್ದು. ಯಾಕಂದರೆ ನಾವು ತುಂಬ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಮಕ್ಕಳಿಗೂ ಇನ್ಫೆಕ್ಷನ್ಸ್ನ ನಾವು ತಪ್ಪಿಸ್ಬೋದು. ಹಾಗಾಗಿ ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಈ ವಿಸಿಟರ್ಸು ಮತ್ತು ಗೆಸ್ಟ್ಗಳ ಮನೆಗೆ ಬರ್ತಾ ಇರ್ತಾರೆ ಮಗು ಬಂದಿದೆ ಅಂತ. ಸೊ ಆದಷ್ಟು ಒಂದು 2 to 3 months ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಬಂದ್ರೂ ಸಹ ಅವ್ರಿಗೆ ರೂಮ್ ಒಳಗೆ ಬಿಟ್ಕೋಬೇಡಿ. ಮಗು ಇರೋ ರೂಮ್ ಒಳಗೆ ಫೋನ್ ಕಾಲು ಅಥವಾ ವಿಡಿಯೋ ಕಾಲಲ್ಲಿ ಮಗುನ ತೋರಿಸೋ ಥರ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ, ಈಗ ತಾನೇ ಬಂದಿರ್ತಾರೆ ಡಿಸ್ಚಾರ್ಜ್ ಆಗಿ. ಜಾಸ್ತಿ ಜನನ ಮೀಟ್ ಮಾಡಿದ್ರೆ ಇನ್ಫೆಕ್ಷನ್ಸ್ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಡಾಕ್ಟರು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದಷ್ಟು ಹೇಳಿ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನೀವು ಏನು ಬೇಬಿದು ನೀವು ಎಸೆನ್ಷಿಯಲ್ ಯೂಸ್ ಮಾಡ್ತಿರೋ ಎಲ್ಲನೂ ಮೈಲ್ಡ್ ಡಿಟರ್ಜೆಂಟಲ್ಲಿ ನೀವು ವಾಶ್ ಮಾಡಬೇಕಾಗತ್ತೆ. ಬಾಟಲ್ಸ್ನ ಅವಾಗವಾಗ ಸ್ಟೆರಿಲೈಸ್ ಮಾಡಿ ನೀಟಾಗಿ ಇಟ್ಕೊಬೇಕಾಗತ್ತೆ. ಸೊ ನಾವು ಎಷ್ಟು ಕೇರಲ್ಲಿ ಮಕ್ಕಳನ್ನ ನೋಡ್ಕೊತೀವೋ ಅಷ್ಟು ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಸೊ ನಾವು ಮನೆಯಲ್ಲೇ ಸಹ KMCನೂ ಕೊಡ್ಬೋದು. ಮನೆಗೆ ಬಂದಮೇಲೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ಮಕ್ಕಳು ಡೆವಲಪ್ಮೆಂಟು ಬೇಗ ಆಗುತ್ತೆ, ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾರೆ, ಅವರು ತುಂಬಾ ಸೇಫ್ ಮತ್ತು ಸೆಕ್ಯೂರ್ ಫೀಲ್ ಮಾಡ್ತಾರೆ, ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಪ್ರೊಸೆಸ್ಸಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಯಾಕಂದರೆ ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಮಕ್ಕಳಿಗೂ ಅದೇ ಒಂದು ಎನರ್ಜಿನ ನಾವು ಪಾಸ್ ಮಾಡ್ಬೋದು. ಸೊ ಆಗ ಅವ್ರದ್ದು ರೆಸ್ಪಾನ್ಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದೆಲ್ಲದಕ್ಕಿಂತ ಮೇನ್ ಏನಂದರೆ ಸಪೋರ್ಟ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ನಮಗೆ ಈ ಜರ್ನಿನಲ್ಲಿ. ಯಾಕಂದರೆ ಒಂದು ಮಗು ನೋಡ್ಕೊಳ್ಳೋದೇನೆ ತುಂಬ ಕಷ್ಟ. ಅಂಥದ್ರಲ್ಲಿ ನಾವು ಟ್ವಿನ್ಸು ಪ್ರೀಮೆಚೂರ್ ಇದ್ದಾಗ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ನಮ್ಮ ಜೊತೆ ಯಾರು ಕೇರ್ ಟೇಕರ್ ಆಗಿರ್ತಾರೆ ಮಗುನ ನೋಡ್ಕೊಳ್ಳೋರು ಅವ್ರಿಗೂ ಸಹ ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು. ಮಗು ಬಗ್ಗೆ ಹೇಗೆ ಹಾಲು ಕುಡಿಸ್ಬೇಕು ಮತ್ತು ಹೇಗೆ ಅವ್ರಿಗೆ ಮೆಡಿಸಿನ್ಸ್ನ ಕೊಡಬೇಕು ಅಂತೆಲ್ಲ ತಿಳ್ಕೊಂಡಿದ್ರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟ ಅಲ್ಲದೆ ನಮಗೆ ಚಾಲೆಂಜಿಂಗ್ ಅಂತ ಅನಿಸಿದೆ ಏನಪ್ಪ ಅಂದರೆ ಫೀಡ್ ಮಾಡೋದಕ್ಕೆ ಮಗುಗೆ. ಯಾಕಂದರೆ NICUನಲ್ಲಿ ಡಿಸ್ಚಾರ್ಜ್ ಟೈಮಲ್ಲಿ ಪಲಾಡದಲ್ಲಿ ಅವರು ಹಾಲು ಕುಡಿಸ್ತಾ ಇದ್ರು. ಸೊ ನಮಗೂ ಟ್ರೈನಿಂಗ್ ಕೊಟ್ಟಿದ್ರು. ಬಟ್ ಮನೆಗೆ ಬಂದಮೇಲೆ ಪಲಾಡದಲ್ಲಿ ಅವರು ಕುಡಿತಾನೇ ಇರಲಿಲ್ಲ, ತುಂಬ ಉಗಿಯೋರು, ವೇಸ್ಟ್ ಮಾಡೋರು. ಹಾಗಾಗಿ ನಾವು ಫೀಡಿಂಗ್ ಬಾಟ್ಲನ್ನ ಟ್ರೈ ಮಾಡಿದ್ವಿ. ಸೊ ಅಲ್ಲಿ ನಮಗೆ NICU ಇದ್ದಾಗ ನಮಗೆ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿ ನಾನು ಕೊಡ್ತಾ ಇದ್ದೆ. ತುಂಬ ಕಡಿಮೆ ಬರ್ತಾ ಇತ್ತು, ಯಾಕಂದರೆ ಪ್ರೀಮೆಚೂರ್ ಇದ್ದಾಗ ಹಾಲು ಸಪ್ಲೈ ಕಡಿಮೆ ಇರುತ್ತಂತೆ. ಸೊ ಹಾಗಾಗಿ ನನಗೂ ಹಾಲು ಅಷ್ಟು ಬರ್ತಾ ಇಲ್ಲ. ಎಷ್ಟು ಬರುತ್ತೋ ಅಷ್ಟನ್ನ ಕೊಡ್ತಿದ್ವಿ. ಅದ್ರ ಜೊತೆಗೆ ಅವರು ಫಾರ್ಮುಲಾ ಮಿಲ್ಕ್ನು ಸಹ ಕೊಡ್ತಾ ಇದ್ರು. ಸೊ ಪ್ರೀಟರ್ಮ್ ಬೇಬೀಸಲ್ಲಿ ಮೇನ್ ಪ್ರಾಬ್ಲಮ್ ಆಗೋದು ಏನಪ್ಪ ಅಂದರೆ ಮಕ್ಕಳಿಗೆ ಲ್ಯಾಚಿಂಗ್ ಸಮಸ್ಯೆ ಆಗುತ್ತೆ. ಕೆಲವೊಂದು ಮಕ್ಕಳು ಬೇಗ ಲ್ಯಾಚ್ ಮಾಡ್ತಾರೆ, ಕೆಲವೊಂದು ಮಕ್ಕಳು ಮಾಡೋದೇ ಇಲ್ಲ. ಯಾಕಂದರೆ 2.5 kg 3 kg ಆಗೋ ತನಕ ನಾವು ಡೈರೆಕ್ಟ್ ಬ್ರೆಸ್ಟ್ ಫೀಡ್ ಮಾಡೋ ಆಗಿಲ್ಲ, ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಸಕ್ಕಿಂಗ್ ಮಾಡೋದಕ್ಕೆ ಬರೋದಿಲ್ಲ ಪಾಪ. ಹಾಗಾಗಿ ಮಕ್ಕಳು ಸಕ್ ಮಾಡದೆ ನನಗೂ ಸಹ ಹಾಲು ಗ್ರ್ಯಾಜುಲಿ ನಿಂತೇ ಹೋಯಿತು, ಬರ್ತಾನೆ ಇರಲಿಲ್ಲ, ಮತ್ತು ಹಾಲು ಕುಡಿತಾನೂ ಇರಲಿಲ್ಲ. ಫಾರ್ಮುಲಾ ಮಿಲ್ಕ್ಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ರು. ತುಂಬ ಜನ ಹೇಳ್ತಾರೆ ಎದೆ ಹಾಲು ತುಂಬಾ ಇಂಪಾರ್ಟೆಂಟು, ಅದ್ರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ ಅಂತ. ಬಟ್ ಯಾವಾಗ ಮಗು ಸಕ್ಕೆ ಮಾಡ್ತಾ ಇಲ್ಲ, ಕುಡಿತಾನೆ ಇಲ್ಲ ಅಂದಾಗ ಸೊ ಯಾವುದು ಕುಡಿತಾ ಇದೆಯೋ ಅದನ್ನು ನಾವು ಕೊಡಿಸ್ತಾ ಇದ್ದೀವಿ. ಸೊ ಫಾರ್ಮುಲಾ ಮಿಲ್ಕ್ ಪ್ರೀಟರ್ಮ್ ಬೇಬೀಸ್ಗೆ ಅಂತಲೇ ಬರುತ್ತೆ, ಅದನ್ನೇ ನಾವು ಕೊಡ್ತಾ ಇದ್ದೀವಿ.
ಸೊ ನೆಕ್ಸ್ಟ್ ನಮಗೆ ಚಾಲೆಂಜ್ ಅನಿಸಿದ್ದು ನಿದ್ದೆ. ಯಾಕಂದರೆ ಎಲ್ಲ ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗೋಯ್ತು. ನಮಗೆ ನೈಟ್ ಫುಲ್ ಎದ್ದಿರಬೇಕಾಗಿತ್ತು. ಯಾಕಂದರೆ ಡೇ ಟೈಮಲ್ಲಿ ಮಕ್ಕಳು ಹೇಗೋ ಮಲಗ್ತಾ ಇದ್ರು ಸ್ವಲ್ಪ, ಬಟ್ ನೈಟ್ ಟೈಮಲ್ಲಿ ಮಲಗ್ತಾನೆ ಇರಲಿಲ್ಲ. ಪಾಪ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ಡೇ ನೈಟ್ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಟ್ವಿನ್ಸ್ ಇದ್ದಾಗ ಏನಾಗುತ್ತೆ, ಇಬ್ಬರು ಒಟ್ಟಿಗೆ ಎದ್ದೇಳ್ತಾರೆ, ಇಲ್ಲಾಂದರೆ ಒಬ್ಬರು ಆಮೇಲೆ ಒಬ್ಬರು ಎದ್ದೇಳ್ತಾರೆ. ನಮಗೆ ನೈಟ್ ಟೈಮು ಸಹ ಫೀಡ್ ಮಾಡೋದು ಇತ್ತು 2 hours ಸೊ ಸ್ವಲ್ಪ ಅವಾಗ ತುಂಬಾ ಕಷ್ಟ ಆಗ್ತಾ ಇತ್ತು ನಮಗೆ. ಸೊ ಅಂಥ ಟೈಮಲ್ಲಿ ತುಂಬಾ ಫ್ಯಾಮಿಲಿ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನನ್ನ ಜೊತೆಗೇನೆ ನನ್ನ ಅಮ್ಮನೂ ಪಾಪ ನೈಟೆಲ್ಲ ಎದ್ದಿರೋರು ಮಗು ನೋಡ್ಕೊಳ್ಳೋದಕ್ಕೆ. ಇಬ್ಬರು ಫುಲ್ ಟಯರ್ಡ್ ಆಗಿಬಿಡ್ತಾ ಇದ್ವಿ. ಮತ್ತೆ ಡೇ ಅದೇ ಸೇಮ್ ರುಟೀನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದು ತುಂಬಾ ನಮಗೆ ಕಷ್ಟ ಆಯಿತು. ನೆಕ್ಸ್ಟ್ ಚಾಲೆಂಜ್ ಏನಂತಂದರೆ ಪ್ರತಿ 2 months ತನಕ ನಮಗೆ ವೀಕ್ಲಿ ಮತ್ತು ಮಂತ್ಲಿ ವಿಸಿಟ್ಸ್ ಇರ್ತಾನೆ ಇತ್ತು ಫಾಲೋ ಅಪ್ಗೆ. ಅದು ನಾವು ಸ್ಕಿಪ್ ಮಾಡೋ ಆಗಿಲ್ಲ. ಯಾಕಂದರೆ ಹಾಲು ಹೇಗೆ ಕುಡಿತಾ ಇದ್ದಾರೆ ಮಕ್ಕಳು, ಅದ್ರ ಮೇಲೆ ಬೇಬಿ ವೆಯ್ಟ್ ಹೇಗೆ ಆಗ್ತಿದೆ ಅಂತ ನಾವು ತಿಳ್ಕೊಬೋದು. ಸೊ ಒಂದು ಟ್ರ್ಯಾಕ್ ರೆಕಾರ್ಡ್ನ ನಾವು ಮೇಂಟೈನ್ ಮಾಡ್ಬೋದು ಬೇಬಿ ಗ್ರೋತು. ಸೊ ಅದಕ್ಕೆ ನಾವು ಆ ವಿಸಿಟ್ಸ್ ಏನಿರುತ್ತೆ ಡಾಕ್ಟರ್ ವಿಸಿಟ್ಸು ನಾವು ಅದನ್ನು ಅವಾಯ್ಡ್ ಮಾಡಬಾರ್ದು, ಮಿಸ್ ಮಾಡ್ದಂಗೆ ಹೋಗಿ ಬರಬೇಕು. ಬರೀ ಡಾಕ್ಟರ್ ವಿಸಿಟ್ಗೆ ಅಂತ ನೀವು ಹೋಗೋದಾದರೆ ಟ್ರಾವೆಲ್ ಮಾಡಿ ಹೋಗ್ಬೋದು. ಅದಲ್ಲದೇನೆ ಅಟ್ಲೀಸ್ಟ್ 1 year ತನಕ ನೀವು ಯಾವುದೇ ಫಂಕ್ಷನ್ಸ್ಗಾಗಲಿ ಅಥವಾ ಜನ ಜಾಸ್ತಿ ಇರೋ ಕಡೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು. ಅದು ಪ್ರೀಟರ್ಮ್ ಮಕ್ಕಳನ್ನ ಬೇಗ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಡಾಕ್ಟರೇ ಹೇಳ್ತಾರೆ. ಸೊ ನಮಗೆ ನೆಕ್ಸ್ಟ್ ಚಾಲೆಂಜ್ ಅಂತ ಹೇಳೋದಕ್ಕಿಂತ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಆಗುತ್ತೆ. ಪ್ರಿಮೆಚೂರ್ ಬೇಬೀಸಲ್ಲಿ ವಿಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು, ಯಾವಾಗ ಏನು ಎತ್ತ ಅಂತ. ಮತ್ತು ಇಯರಿಂಗ್ ಸಮಸ್ಯೆ ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳಿಗೆ ಸ್ಲೋ ಆಗಿ ಕೇಳಿಸುತ್ತೆ ಪ್ರಿಮೆಚೂರ್ ಬೇಬೀಸ್ಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟ್ರಾಕ್ಷನ್ ಮಾಡೋದ್ರಿಂದ ಮಕ್ಕಳಿಗೆ ಅದು ಅವ್ರಿಗೆ ಕೇಳಿಸ್ತಿದ್ಯಾ, ರೆಸ್ಪಾಂಡ್ ಮಾಡ್ತಿದ್ಯಾ ಅಂತ ನಾವು ಅದನ್ನು ತಿಳ್ಕೊಬೋದು. ಇನ್ ಕೇಸ್ ಏನಾದರೂ ಸಮಸ್ಯೆಗಳಿದ್ರೆ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ದು ಏನು ವಿಸಿಟ್ಸ್ ಇರುತ್ತೋ ಅದನ್ನು ಸಹ ನಾವು ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲದ್ರ ಮಧ್ಯೆ ನಿಮಗೆ ಮೇನ್ ಬೇಕಾಗಿರೋದು ಸಪೋರ್ಟ್ ಸಿಸ್ಟಮ್. ಯಾಕಂದರೆ ಈ ಜರ್ನಿನಲ್ಲಿ ನಮಗೆ ನಿದ್ದೆ ಇರಲ್ಲ, ಸ್ಟ್ರೆಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಚೇಂಜಸ್ಸು, ಬಾಡಿ ಚೇಂಜಸ್ ಆಗ್ತಿರುತ್ತೆ, ಹೇರ್ ಫಾಲ್ ಆಗ್ತಿರುತ್ತೆ, ಊಟ ತಿಂಡಿ ಟೈಮ್ ಯಾವುದು ಕರೆಕ್ಟಾಗಿ ಏನೂ ಆಗ್ತಾ ಇರಲ್ಲ. ಅದ್ರ ಜೊತೆಗೆ ಬೇರೆ ಅಡ್ವೈಸಸ್ಗಳು ತುಂಬ ನಿಮ್ಗೆ ಬರ್ತಾ ಇರುತ್ತೆ. ಸೊ ನಿಮ್ಗೆ ಆ್ಯಕ್ಚುಲಿ ನಿಮ್ಗೆ ತುಂಬ ನೀವು ಎಕ್ಸಾಸ್ಟ್ ಆಗ್ತೀರಾ. ಆ ಟೈಮಲ್ಲಿ ನಿಮಗೆ ಒಬ್ಬರು ಬ್ಯಾಕ್ ಬೋನ್ ಥರ ನಿಲ್ಲಬೇಕು. ಆ ಥರ ನನಗೆ ನಿಂತಿದ್ದು ನನ್ನ ಅಪ್ಪ ಅಮ್ಮ. ಯಾಕಂದರೆ ಪಾಪ ನೈಟೆಲ್ಲ ನನ್ನ ಅಮ್ಮ ನನ್ನ ಜೊತೆಗೇನೆ ಎದ್ದಿರೋರು. ನೈಟ್ ಟೈಮ್ ಎಲ್ಲ ನಾನು ಅಮ್ಮ ಇಬ್ಬರು ನೋಡ್ಕೊತಿದ್ವಿ. ಡೇ ಟೈಮ್ ಪಾಪ ಅಪ್ಪ ಅವರು ನೋಡ್ಕೊಳ್ಳೋರು. ನಾನು ಚಿಕ್ಕವಳಿದ್ದಾಗ ಪಾಪ ನನ್ನ ಹಾಗೆ ಎತ್ತಿ 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 ಹಿಂಗೆ ಹಾಡಿಸಿನೇ ಮಲಗಿಸೋರು. ನನ್ನ ಮಗು ಒಂದ್ಸತಿ ಮಲಗ್ತಾನೆ ಇರಲ್ಲ, ಅವಾಗ ನನ್ನ ಅಪ್ಪನೇ ಪಾಪ ಅವರೇ ಎತ್ಕೊಂಡು ಓಡಾಡಿಸ್ಕೊಂಡು ಹಾಲಲ್ಲೆಲ್ಲ ಓಡಾಡಿಸ್ಕೊಂಡು ಅವ್ರು ಮಲಗಿಸ್ಕೊಡ್ತಾರೆ. ಅಮ್ಮನೂ ಅಷ್ಟೇ, ನಾನು ನಿದ್ದೆ ಮಾಡಿಲ್ಲ ಅಂದರೆ ನೀನು ಹೋಗಿ ಮಲ್ಕೊ ಮಗ, ನಾವು ನೋಡ್ಕೊತೀವಿ ಅಂತ ಹೇಳೋದಾಗಿರ್ಬೋದು. ನನ್ನ ಅಪ್ಪನೂ ಅಷ್ಟೇ, ನಾನು ಊಟ ಮಾಡಬೇಕಾದ್ರೆ ಮಗು ಅಳ್ತಾ ಇದ್ರೆ ನೀನು ತಿನ್ನು ಮಗ, ನಾನು ನೋಡ್ಕೊತೀನಿ ಅಂತ ಹೇಳೋದಾಗಿರ್ಬೋದು. ಇದೆಲ್ಲ ನಿಜವಾಗ್ಲೂ ತುಂಬಾ ನಿಮ್ಗೆ ಖುಷಿ ಕೊಡುತ್ತೆ. ಯಾಕಂದರೆ ಅಟ್ಲೀಸ್ಟ್ ನಿಮ್ಮ ಹೆಲ್ಪ್ ಯಾರಾದೊಬ್ರು ಇದ್ದಾರೆ ಅಂತ ಅನಿಸುತ್ತೆ. ವೀಕೆಂಡಲ್ಲಿ ನನ್ನ ಹಸ್ಬೆಂಡ್ ಬಂದು ಹೋಗಿ ಮಾಡ್ತಾಯಿದ್ರು, ಅವರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಯಾಕಂದರೆ ಅವ್ರ ಕೆಲಸ ಇರೋದ್ರಿಂದ ಅವರು ಎವ್ರಿ ಟೈಮ್ ಅವ್ರು ಇರೋದಕ್ಕಾಗಲ್ಲ. ಹಾಗಾಗಿ ಸೊ ಇಷ್ಟಲ್ದೇನೆ ನಮ್ಗೇನಾಗುತ್ತೆ ಅಂತ ಅಂದರೆ ಡಾಕ್ಟರ್ ಹೇಳಿದ್ರು ನಮಗೆ ಮಕ್ಕಳಿಗೆ ವಾರ್ಮರು ಅಥವಾ ಹೀಟರ್ ನೀವು ಬಳಸಬೇಕು, ಅದೇ ಟೆಂಪ್ರೇಚರಲ್ಲಿ ಮಕ್ಕಳು ಇರಬೇಕು ಅಂತ. ಬಟ್ ಅದೆಲ್ಲ ವೇಸ್ಟ್. ನಾವೆಲ್ಲ ತೊಗೊಂಡಿದ್ವಿ, ಎಲ್ಲ ವೇಸ್ಟ್ ಆಗೋಯ್ತು ನಮಗೆ. ಮಕ್ಕಳು ಅದನ್ನು ಬಳಸೋಕ್ಕೆ ಆಗಿಲ್ಲ ನಮಗೆ. ಯಾಕಂದರೆ ಅವರು ಈ ಒಂದು ಎನ್ವೈರನ್ಮೆಂಟ್ಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗಿಬಿಟ್ರು ನಾರ್ಮಲ್ ಮಕ್ಕಳ ಥರನೇ. ಆಮೇಲೆ ಇನ್ನೊಂದು ಹೇಳಿದರು, ಪ್ರಿಮೆಚೂರ್ ಬೇಬಿ ಅಲ್ವಾ, ನೀವು ಲೋಟದಲ್ಲೇ ಸ್ನಾನ ಮಾಡಿಸ್ಬೇಕು, ನೀವು ಸ್ನಾನ ಮಾಡಿಸ್ಬಾರ್ದು, ಮಾಡಿಸಿದ್ರೆ ಲೋಟದಲ್ಲಿ ನೀರು ಹಾಕಬೇಕು ಅಂತೆಲ್ಲನೂ. ಬಟ್ ನಮಗೂ 3 kg ಆಗೋ ತನಕ ಸ್ನಾನ ಮಾಡಿಸ್ಬೇಡಿ ಅಂತಲೇ ಹೇಳಿದರು ಡಾಕ್ಟರು. ಬಟ್ ಸ್ಪಾಂಜ್ ಬಾತ್ ಮಾಡಿಸಿದಾಗ ಪಾಪ ಮಕ್ಳಿಗೇನು ಅದು ಚೆನ್ನಾಗಿ ಅನಿಸ್ತಿರಲಿಲ್ಲ. ಅದು ಯಾಕಂದ್ರೆ ಚಳಿ ಇರೋದ್ರಿಂದ ನಾವು ಸ್ಪಾಂಜ್ ಬಾತ್ ಮಾಡಿಸಿದ್ರು ವೇಸ್ಟ್ ಆಗ್ತಾ ಇತ್ತು. ಸೊ ಅಮ್ಮ ಹಂಗೂ ಮಗು 2 kg ಇತ್ತು, ನೋಡೋಣ ಅಂತ ಒಂದಿನ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಅದನ್ನು ಇಷ್ಟಪಟ್ಟು ಮಾಡಿಸ್ಕೊಂಡ್ರು ಸ್ನಾನನ. ಸೊ ಅದು ನಮಗೆ ವೆಯ್ಟ್ ಗೇನ್ ಇಂಪ್ರೂವ್ ಆಯಿತು. ಡಾಕ್ಟರೇ ಹೇಳಿದ್ರು, ಏನು ಮಿರಾಕಲ್ ಮಾಡಿದ್ರಿ ನೀವು, ಮಗು ಇಷ್ಟು ಚೆನ್ನಾಗಿ ಆಗಿದೆಯಲ್ಲ ಅಂತ. ಸೊ ಸ್ನಾನ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿವ್ರು ಹೇಳಿದ ಮಾತನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಮಗು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೋ ಅಂತ ನೋಡಿಕೊಂಡು ನೀವು ಮಾಡ್ಬೋದು. ಅದಲ್ಲದೇನೆ ತುಂಬ ಜನ ನಮಗೆ ಅಡ್ವೈಸ್ ಮಾಡ್ತಾರೆ. ಅಡ್ವೈಸ್ ಅನ್ನೋದಕ್ಕಿಂತ ತುಂಬ ಕಂಪೇರ್ ಮಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಇದು ನಮ್ಮ ಜರ್ನಿ ನಮಗೆ ಗೊತ್ತಿದೆ, ನಾವು ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀವಿ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಅಂತ. ಯಾರು ನಿಮ್ಗೆ ಅಪ್ರಿಷಿಯೇಟ್ ಮಾಡಲ್ಲ. ಯಾಕಂದರೆ ಹೇಗಿದ್ದಿದ್ದು ನನ್ನ ಮಕ್ಕಳನ್ನ ನಾವು ಹೇಗೆ ಮಾಡಿದ್ವಿ ಅಂತ ಇದುವರೆಗೂ ಒಬ್ಬರು
ನಮ್ಗೆ ಯಾರು ಹೇಳಿಲ್ಲ ನಮಗೆ. ಅದು ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಡಿಸ್ಚಾರ್ಜ್ ಆದಾಗ ನನ್ನ ಮಗು ಇಬ್ಬರು ಮಕ್ಕಳು, ಒಬ್ಳು 1,600, ಒಬ್ಳು 1.5 kg ಇದ್ಲು. ಇವಾಗ 5 kg ಇಬ್ರು ಕ್ರಾಸ್ ಆಗಿದ್ದಾರೆ. ನಾವು ಹೇಗೆ ನೋಡ್ಕೊಂಡಿದ್ದೀವಿ, ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಜಡ್ಜ್ ಮಾಡ್ತಾರೆ. ಓ ನೀನು ಎದೆ ಹಾಲು ಕೊಡ್ತಾ ಇಲ್ಲ, ನೀನು ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ಯಾ, ಮಗು ಸಣ್ಣ ಆಗ್ಬಿಡುತ್ತೆ, ಮಗುದು ತಲೆ ಶೇಪ್ ಸರಿ ಇಲ್ಲ, ಕಲರ್ ಈ ಥರ ಇದೆ, ಮೂಗು ಎತ್ತಬೇಕು ನೀನು, ಆಮೇಲೆ ಯಾವಾಗಲೂ ಎತ್ಕೊಂಡೇ ಇರ್ತೀಯ ಮಗುನ ನೀನು, ಅದೆಲ್ಲ ಒಳ್ಳೇದಲ್ಲ ಅಂತೆಲ್ಲನು ಪ್ಲೀಸ್ ಆ ಥರ ಎಲ್ಲ ಹೇಳ್ಬೇಡಿ. ನಮಗೂ ತುಂಬಾ ಬೇಜಾರಾಗತ್ತೆ. ಯಾಕಂದರೆ 1.5 kg ಅಂತ ಮಗುನ ನೀವು ಅಳ್ತಾ ಇದ್ರೆ ಹಂಗೆ ಬಿಟ್ಟು ನಾವು ಇರೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಎತ್ಕೊಂಡೇ ಇರ್ತಿದ್ವಿ. ಮತ್ತು ಅದೊಂದು ಕಂಫರ್ಟ್, ನಂದು ನಮ್ಮ ಮಗುದು ಬಾಂಡ್. ಅದು ಎತ್ಕೊಂಡಿದ್ದ ತಕ್ಷಣಕ್ಕೆ ಮಗು ಸಣ್ಣ ಆಗ್ಬಿಡುತ್ತೆ ಆ ಶಾಖಕ್ಕೆ ಅನ್ನೋದಾದರೆ ನಮಗೆ KMC ಅಂತ ನಮಗೆ ಕೊಡ್ತಾನೆ ಇರಲಿಲ್ಲ ಹಾಸ್ಪಿಟಲಲ್ಲಿ. KMC ಕೊಡೋದ್ರಿಂದನೇ ನನ್ನ ಮಕ್ಕಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ದು, ಗೈನ್ ಆಗಿದ್ದು ವೆಯ್ಟ್. ಸೊ ಅದೆಲ್ಲ ತುಂಬಾ ಒಂದು ಮಿತ್ ಅಷ್ಟೇನೆ. ಈ ಥರ ಎತ್ಕೊಂಡ್ರೆ ಮಕ್ಕಳು ಸಣ್ಣ ಆಗ್ಬಿಡ್ತಾರೆ, ಶಾಖದಿಂದ ಸಣ್ಣ ಆಗ್ಬಿಡ್ತಾರೆ ಅಂತೆಲ್ಲನೂ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ತಲೆ ಶೇಪ್ ಸರಿ ಇಲ್ಲ, ನೀನು ಹಿಂಗೆ ಮಸಾಜ್ ಮಾಡಿ. ನಾವು ಎಲ್ಲ ಮಾಡಿದ್ವಿ. ಏನಕ್ಕೆ ಶೇಪ್ ಹಾಳಾಗೋಯ್ತು ಅಂದರೆ NICUನಲ್ಲಿ ಇದ್ದಾಗ ಮಕ್ಕಳಿಗೆ ಯಾವುದೇ ಒಂದು ಪಿಲ್ಲೋ ಆಗಲಿ ಏನೂ ಆಗದೆ ಹಂಗೇನೇ ಬಿಟ್ಟಿದ್ರು. ಸೊ ಅದು ಹೇಗೆ ಅವರು ಮಲಗಿಸಿದ್ರು ಆ ರೀತಿ ಅದು ಹೆಡ್ ಶೇಪ್ ಆಗಿದೆ. ಮತ್ತು ಅದು ಗ್ರ್ಯಾಜುಯಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಾವೇನು ಮಾಡೋದಕ್ಕಾಗೋದಿಲ್ಲ. ಅದು ಏನು ಒಂದು ಮೋಲ್ಡ್ ಅಲ್ಲ ಅಲ್ವಾ, ಅದು ಒಂದು ಮಣ್ಣಿನ ಮುದ್ದೆ ಅಲ್ಲ ಅಲ್ವಾ. ಅದು ನಾವು ಹೇಗೆ ಬೇಕೋ ನಾವು ಅದನ್ನ ಮಾಡ್ಬಿಡ್ಬೋದು ಅನ್ನೋದಕ್ಕೆ. ಅದೊಂದು ಮಗು, ಅದು ನಮ್ಮ ಜೆನೆಟಿಕ್, ನಮ್ದು ಹೇಗಿದೆಯೋ, ನನ್ನ ಕಲರ್ ಹೇಗಿದೆಯೋ ನನ್ನ ಮಗು ಹಾಗೆ ಇರುತ್ತೆ. ಈಗ ನನ್ನ ಮೂಗು ಯಾವ ರೀತಿ ಇದೆಯೋ ನನ್ನ ಮಗು ಅದೇ ಥರ ಇರುತ್ತೆ. ಸೊ ನೀನು ಎಳ್ದೆ ಇದು ಮಾಡಿದೆ ಅಂದ ತಕ್ಷಣ ಅದು ಮಗು ಮೂಗು ಶಾರ್ಪ್ ಆಗ್ಬಿಡೋದು ಅದೆಲ್ಲನೂ ಸೊ ಆಗಲ್ಲ. ಸೊ ಪ್ಲೀಸ್ ಯಾರೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಗೆ ಸಾಧ್ಯವಾದಷ್ಟು ನಮ್ಮ ಮಗುಗೋಸ್ಕರ ನಾವು ತುಂಬಾ ಕಷ್ಟಪಟ್ಟು ನೋಡ್ಕೊತಾ ಇದ್ದೀವಿ. ಸೊ ಪ್ಲೀಸ್ ಯಾರೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಹೆಲ್ಪ್ ಮಾಡೋಕ್ಕೆ ಆಗ್ತಿಲ್ವಾ ನಿಮಗೆ, ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಷ್ಟೇನೆ. ಸೊ ಅದಲ್ದೇನೆ ಇನ್ನೊಂದು ಏನಪ್ಪ ಅಂದರೆ, ಈಗ ನನ್ನ ಮಗು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೋ ಆ ರೀತಿ ನಾನು ನನ್ನ ಮಕ್ಕಳನ್ನ ನೋಡ್ಕೊತೀನಿ. ಅದೇ ಪೇರೆಂಟ್ಹುಡ್ ಅಂತ ಹೇಳೋದು. ಯಾಕಂದರೆ ಒಬ್ಬೊಬ್ರದ್ದು ಮಕ್ಕಳದು ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ಆ ಮಗು ಯಾವ ರೀತಿ ಇರುತ್ತೋ ಆ ರೀತಿ ತಾಯಂದಿರು ನೋಡ್ಕೊತಾರೆ. ನಾನು ನಿಜ ಎಲ್ಲ ತಾಯಂದಿರಿಗೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾರ್ಯಾರೀಗ ನ್ಯೂ ಮಾಮ್ಸ್ ಇದ್ದಾರೆ ಅವರೆಲ್ಲ ನೀವು ನಿಜವಾಗ್ಲೂ ಗ್ರೇಟ್ ಜಾಬ್ ಮಾಡ್ತಿದ್ದೀರಾ. ಅದೊಂದು ಮಾತು ಸಾಕಲ್ವಾ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತ ಅಂದಾಗ ಅದಕ್ಕಿಂತ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೇನು ಇಲ್ಲ ಅಂತ ಹೇಳ್ಬೋದು ನಾನು. ಸೊ ಹಾಗಾಗಿ ಆದಷ್ಟು ನೀವು ಸುತ್ತಮುತ್ತ ನಿಮ್ಗೆ ಯಾರ ಥರ ನ್ಯೂ ಮಾಮ್, ನ್ಯೂ ಪೇರೆಂಟ್ ಕಾಣಿಸ್ತಾರೋ ಆದಷ್ಟು ನೀವು ಅಪ್ರಿಷಿಯೇಟ್ ಮಾಡಿ. ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನೀವು ಒಂದು ಗೌರವ ಸೃಷ್ಟಿಸಿ. ಇಲ್ಲ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.